ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 10ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಪಾಪಗಳನ್ನು ಮುಚ್ಚುವಂಥದ್ದು ಯಾವುದು? ಉತ್ತರ ಪ್ರೀತಿ. ಎರಡನೆಯ ಪ್ರಶ್ನೆ, ಆಶೀರ್ವಾದದ ನೆಲೆ ಯಾವುದು? ಉತ್ತರ ಶಿಷ್ಟರ ತಲೆ. ಮೂರನೆಯ ಪ್ರಶ್ನೆ, ಯಾವ ಕೈಯು ಐಶ್ವರ್ಯವನ್ನುಂಟು ಮಾಡುತ್ತದೆ? ಉತ್ತರ ಚುರುಕುಗೈ. ನಾಲ್ಕನೆಯ ಪ್ರಶ್ನೆ, ಮಗನು ಏನಾದರೆ ತಂದೆಗೆ ಸುಖ? ಉತ್ತರ ಜ್ಞಾನಿಯಾದರೆ. ಐದನೆಯ ಪ್ರಶ್ನೆ, ಎಂಥವರಿಗೆ ಪಾಪ ತಪ್ಪದು? ಉತ್ತರ ವಾಚಾಳಿಗೆ. ಆರನೆಯ ಪ್ರಶ್ನೆ, ಶಿಷ್ಟನ ಬಾಯಿ ಏನಾಗಿದೆ? ಉತ್ತರ ಜೀವದ ಬುಗ್ಗೆ. ಏಳನೆಯ ಪ್ರಶ್ನೆ, ಬಲಾತ್ಕಾರವು ಯಾರ ಬಾಯಿಗೆ ಮುಚ್ಚಳವಾಗಿದೆ? ಉತ್ತರ ದುಷ್ಟನ ಬಾಯಿಗೆ. ಎಂಟನೆಯ ಪ್ರಶ್ನೆ, ಮೌನಿಯು ಯಾರು? ಉತ್ತರ ಮತಿವಂತ. ಒಂಬತ್ತನೆಯ ಪ್ರಶ್ನೆ, ಆಶೀರ್ವಾದಕ್ಕೆ ಆಸ್ಪದವಾಗಿರುವುದು ಯಾವುದು? ಉತ್ತರ ಶಿಷ್ಟನ ಸ್ಮರಣೆ. ಹತ್ತನೆಯ ಪ್ರಶ್ನೆ, ಯಾವ ದ್ರವ್ಯವು ವ್ಯರ್ಥ? ಉತ್ತರ ದುರ್ದ್ರವ್ಯ. 11ನೆಯ ಪ್ರಶ್ನೆ, ಯಾರ ದಿನಗಳಿಗೆ ವೃದ್ಧಿ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.